ಹೆಲೋ ಎವ್ರಿವನ್, ನಮ್ಮ ವಿಡಿಯೋ ಮಾಕ್ಟೇಲ್ ಚಾನಲ್ಗೆ ವೆಲ್ಕಮ್. ಇವತ್ತಿನ ರೆಸಿಪಿ ಏನಂದರೆ ಚಿಕನ್ ಗ್ರೇವಿ. ನೀವೇನಾದರೂ ನಾನ್ ವೆಜ್ ರೆಸಿಪಿನ ಮಾಡೋದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ ದಿಸ್ ವಿಡಿಯೋ ಹೆಲ್ಪ್ಸ್ ಯು. ಯಾಕಂದರೆ ಇದು ಬೇಸಿಕ್ ಚಿಕನ್ ಕರಿ. ಸೊ ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ಕೊನೆವರೆಗೂ ನೋಡ್ರಿ. ಈ ಚಿಕನ್ ಕರಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ಮೊದಲಿಗೆ ಒಂದು 7-8 ಉಳ್ಳಾಗಡ್ಡಿನ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಳ್ರಿ. ಹೆಚ್ಚಿದ ಮೇಲೆ ಅದನ್ನು ಒಂದು ಫ್ರೈಯಿಂಗ್ ಪ್ಯಾನಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ರಿ. ಎಲ್ಲಿವರೆಗೂ ಫ್ರೈ ಮಾಡ್ಕೊಳ್ರಿ ಅಂತಂದ್ರೆ ಉಳ್ಳಾಗಡ್ಡಿ ಕಟ್ ಮಾಡುವಾಗ ಕಣ್ಣಾಗ ನೀರು ಬಂದು ನಿಮ್ಮ ಕಣ್ಣು ಎಷ್ಟು ಕೆಂಪಾಗಿರ್ತೈತಲ್ಲ ಅಷ್ಟು ಕೆಂಪಾಗುವಷ್ಟು ಈ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ರಿ. ಅಂದರೆ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ. ಆಮೇಲೆ 1-2 ಟೊಮೆಟೊನ ಕಟ್ ಮಾಡಿಕೊಂಡು ಒಂದು ಹಿಡಿ ಕೊತ್ತಂಬರಿನ ಮತ್ತು ಫ್ರೈ ಮಾಡ್ಕೊಂಡಿರೋ ಉಳ್ಳಾಗಡ್ಡಿನ ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಳ್ರಿ. ಸೊ ಪೇಸ್ಟ್ ಒಂದು ಸ್ವಲ್ಪ ಉರುಟಾಗಿರಬಾರ್ದು, ಸಾಫ್ಟಾಗಿ ಪೇಸ್ಟ್ನ ಮಾಡ್ಕೊಳ್ರಿ. ಅಂದರೆ ಟೆಕ್ಸ್ಚರ್ ಚೆನ್ನಾಗಿ ಬರ್ತೈತಿ ಕರಿದು. ಸೊ ಇಷ್ಟು ಸಾಫ್ಟಾಗಿದ್ದರೆ ಚೆನ್ನಾಗಿ ಬರ್ತೈತಿ. ಅದಾದಮೇಲೆ ಮತ್ತೊಂದೆರಡು ಉಳ್ಳಾಗಡ್ಡಿನ ಸಣ್ಣಕ್ಕೆ ಉದ್ದಕ್ಕಾಗಿ ಕಟ್ ಮಾಡ್ಕೊಳ್ರಿ. ಉಳ್ಳಾಗಡ್ಡಿ ಹೆಚ್ಚುವಾಗ ಕಣ್ಣುರಿಯಿಂದ ನೀವೇನಾದರೂ ಬಚಾವಾಗಬೇಕಂದ್ರೆ ಜಸ್ಟ್ ಸಿಂಪಲ್ ಒಂದು ಥಿಂಗ್ ಮಾಡಿರಿ. ಏನಂದ್ರೆ ಉಳ್ಳಾಗಡ್ಡಿನ ಕಟ್ ಮಾಡಿ ತಣ್ಣೀರು ಒಳಗೆ ಹಾಕಿರಿ. ಆಮೇಲೆ ಒಂದೊಂದಾಗಿ ತೊಗೊಂಡು ಹೆಚ್ಕೊಳ್ರಿ. ಇದರಿಂದ ಉಳ್ಳಾಗಡ್ಡಿ ಒಳಗೆ ರಿಲೀಸ್ ಆಗಿರುವಂತಹ ಸಲ್ಫರ್ ಗ್ಯಾಸ್ ಕಮ್ಮಿಯಾಗಿ ಕಣ್ಣುರಿಯಿಂದ ಬಚಾವಾಗ್ಬೋದು. ಈಗ ನಮ್ಮ ಚಿಕನ್ ಗ್ರೇವಿಗೆ ಒಗ್ಗರಣೆ ಮಾಡ್ಕೊಳ್ಳೋಕೆ ಒಂದು ಬಾಣಲಿ ಒಳಗೆ ಎಣ್ಣೆ ಹಾಕಿ 1-2-3 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕಾದಾದ್ಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಒಂದು ಉಳ್ಳಾಗಡ್ಡಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿರಿ. ಆಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಆ್ಯಡ್ ಮಾಡಿರಿ. ಇಲ್ಲೇ ನಾನು ಅರ್ಧ kg ಚಿಕನ್ನ ತೊಗೊಂಡಿನಿ. ಆಮೇಲೆ ಇದಕ್ಕೆ 4 ಚಮಚೆ ಖಾರದ ಪುಡಿ, 3 ಚಮಚೆ ಉಪ್ಪು, ಅರ್ಧ ಚಮಚೆ ಅರಿಶಿನ ಹಾಕಿ ಚೆನ್ನಾಗಿ ಕಲಿಸ್ಕೊಡ್ರಿ. ಅದು ಉಪ್ಪು ಖಾರ ಅರಿಶಿನ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗೋಂಗೆ ಕಲಿಸ್ಕೊಡ್ರಿ. ಎಲ್ಲ ಕಲಿಸಿದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿರಿ ಒಂದು 5 ನಿಮಿಷ. 5 ನಿಮಿಷ ಆದಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊತೈತಿ. ಸೊ ಅದಾದಮೇಲೆ 1.5 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಚಮಚೆ ಧನಿಯಾ ಪುಡಿ, 1 ಚಮಚೆ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ರಿ. ಇಲ್ಲೇ ನಾನು ಮನೇಲಿ ಮಾಡಿರೋಂಥ ಮಸಾಲ ಖಾರ ಪುಡಿನ ಯೂಸ್ ಮಾಡೀನಿ. ನೀವು ಅಚ್ಚ ಖಾರದ ಪುಡಿನ ಯೂಸ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಹಾಕಿದ ಮೇಲೆ ಚೆಂದ ಕಲಿಸ್ಕೊಂಡು ಮತ್ತೆ ಒಂದು 2-3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಡ್ರಿ. ಈ ಥರ ಎಣ್ಣೆ ಬಿಟ್ಕೊತೈತಿ. ಇಷ್ಟಾದಮೇಲೆ ಚಿಕನ್ ಬೆಂದೈತಿ ಅಂತ ಅರ್ಥ. ಇದಾದಮೇಲೆ ನಾವು ರುಬ್ಕೊಂಡಿರೋಂತಹ ಮಸಾಲ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ಬೇಕಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು. ಅದು ಚಿಕನ್ ಗ್ರೇವಿ ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಸೊ ಇಷ್ಟೆಲ್ಲ ಕಲಿಸ್ಕೊಂಡಾದಮೇಲೆ ಮತ್ತು 2-3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಚಿಕನ್ ಗ್ರೇವಿನ ಬೇಯಕ್ಕೆ ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿನ ಕಟ್ ಮಾಡಿ ಮೇಲೆ ಹಾಕಿ ಆಮೇಲೆ ಮನೇಲಿ ಏನಾದರೂ ಫ್ರೆಶ್ ಕ್ರೀಮ್ ಇತ್ತಂದರೆ ಅಂದರೆ ಕೆನೆ ಇತ್ತಂದ್ರೆ ಅದನ್ನು ಆ್ಯಡ್ ಮಾಡಿದ್ರೂ ಚಿಕನ್ ಗ್ರೇವಿಗೆ ಚಲೋ ಟೇಸ್ಟ್ ಕೊಡ್ತೈತಿ. ಇಲ್ಲಿಗೆ ನಮ್ಮ ಚಿಕನ್ ಗ್ರೇವಿ ರೆಸಿಪಿ ರೆಡಿ ಆಗ್ತದೆ. ಸೊ ನಿಮಗೇನಾದರೂ ಈ ವಿಡಿಯೋ ತುಂಬ ಬೇಸಿಕ್ಕಾಗಿ ಈಸಿಯಾಗಿ ಅನ್ನಿಸ್ತಾ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.